ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ಸರ್ ನಮಗೊಂದು ಬ್ಲ್ಯಾಕ್ ಬಣ್ಣ ಎಲ್ಲಿ ಸರ್ ಇದು? ಬ್ಲೂ. ಬ್ಲೂ ಹಾಂ, ಓಕೆ. ಬ್ಲೂ ಹಾಂ. ಬಣ್ಣದ್ದು ಮಾರುತಿ ಸುಜುಕಿ 800 ಕಾರ್ ಗಾಡಿ ಹಾಕಿದ್ರಲ್ಲ ಮಾರಾಟಕ್ಕದಂತ. ಹೌದು. ಸರ್ ಏನೈತ್ರಿ ಮಾಡಲು? ಮಾಡಲ್ 2000 ಮಾಡಲ್ ಸರ್. 2000 ಮಾಡಲ್ ಐತ್ರಿ ಕರೆಕ್ಟು? ಹೌದು. ಓಕೆ. ಓನರ್ ಎಷ್ಟಾಗಿದ್ರೆ ಈ ಗಾಡಿಗೆ? ಓನರ್ ಥರ್ಡ್. ನೀವು 3ನೇ ಓನರ್ ಇದ್ದೀರಾ. ಗಾಡಿ ಯಾರಾದರೂ ತೊಗೊಂತಾರಂದ್ರೆ ಕಸ್ಟಮರು 4ನೇ ಓನರ್ ಆಗ್ತಾರೆ ರೀ ಅವರು. ಹೌದೌದು. ಸರ್ ಇಲ್ಲಿ ತನಕ ತಮ್ಮದು ಗಾಡಿ ಕಿಲೋಮೀಟ್ರ್ ಎಷ್ಟು ಹೊಡೈತ್ರಿ? ರನ್ನಿಂಗು ಕಿಲೋಮೀಟ್ರ್ ಬಂದ್ ಆಗೈತ್ರಿ, ಚಲ್ತಿ ಐತ್ರಿ ಸರ್? ಕಿಲೋಮೀಟ್ರ್ 1,00,000 ಹೊಡಿದೆ. 1 ಲಕ್ಷ ಹೊಡೈತ್ರಿ? ಹಾಂ. ಮೀಟ್ರ್ ಇಲ್ಲಿ ತನಕ ಚಲ್ತಿನೇ ಐತ್ರಿ? ಯಾವುದು? ರನ್ನಿಂಗ್ ಮೀಟ್ರು ರನ್ನಿಂಗ್ ಮೀಟ್ರ್ ಅದೇ 1,00,000 ಹೊಡಿದೆ. ಚಲ್ತಿನೇ ಐತ್ರಿ? ಹಾಂ, ಚಾಲ್ತಿ ಐತೆ. ಓಕೆ. ಟೈರ್ ಕಂಡೀಷನ್ ಇಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಟಯರ್ ಇದು ಕಡಿಮೆ ಉಂಟು, ಒಂದು 20% ಇರೋದು. ಹೌದಾ? ಹ್ಞೂ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಸರ್, ಗಾಡಿ ಬಾಡಿ ನೆನಪಿಲ್ಲ, ಅದು ಕೂಡ ಯಾವ ಥರ ಇಟ್ಕೊಂಡಿರ್ತಾವೆ? ಅದೆಲ್ಲ ಚೆನ್ನಾಗಿ ಉಂಟು ಸರ್. ಇಂಜನ್ ಸರ್ ಓಲ್ಡ್ ಮಾಡಲ್ ಇದ್ರೂ ಕೂಡ ಸಿವಿಲ್ ಇಂಜನ್ ಇರೋದು, ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ? ಮೆಕ್ಯಾನಿಕಲ್ ಕೆಲಸ ಏನಿಲ್ಲ. ಆಗಿಲ್ವಾ? ಏನಿಲ್ಲ. ಓಕೆ ಸರ್. ತಮ್ಮದೇನು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರೆಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ ಈ ಥರ ಹಾಂ, ಸಣ್ಣ ಪುಟ್ಟ ರೀಪೇಂಟ್ ಕೆಲಸ ಎಲ್ಲ ಆಗಿದೆ. ಗಾಡಿಗೆ ಸಂಪೂರ್ಣವಾಗಿ ರೀಪೇಂಟ್ ಮಾಡಿದ್ದೀರಾ? ಹಾಂ, ರೀಪೇಂಟ್ ಆಗಿದೆ. ಓಕೆ ಸರ್. ಇವಾಗ ಡೆಂತು, ಕ್ರೆಸಸ್ಸು ಈ ಥರ ಏನೂ ಇಲ್ಲ ಪ್ರಾಬ್ಲಮ್? ಏನಿಲ್ಲ. ಸರ್ ಏನು ಕೊಡ್ತೈತೆ ರೀ ಮೈಲೇಜ್ ಎಲ್ಲ? ಮೈಲೇಜ್ ಒಂದು 18 ಎಲ್ಲ ಕೊಡ್ತದೆ. 18 ತನಕ ಕೊಡ್ತೈತೆ ರೀ ಮೈಲೇಜ್? ಹೌದೌದು. ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಒಳಗಡೆ ಸೀಟ್ ಕುಷನ್ ಆಗಿರ್ಬೋದು, ಮತ್ತು ಮ್ಯಾಟಿಂಗು, ಮ್ಯೂಸಿಕ್ ಸಿಸ್ಟಮ್ ಏನಾದರೂ ಇದೆಯಾ? ಇಲ್ಲ ಏನಿಲ್ಲ ಸರ್. ಅದು ಹೇಳಿದರೆ ತೋಟದ ಕೆಲಸಕ್ಕೆ ಮತ್ತೆ ಕಳೀಲಿಕ್ಕೆಲ್ಲ ಆಗ್ಬೋದು. ಓಕೆ. ಯಾರಾದರೂ ಗಾಡಿ ತೊಗೊಂತಾರಂದ್ರೆ ರಫ್ 800 ಅವ್ರ ಹ್ಞೂ. ತೋಟದ ಕೆಲಸಕ್ಕಾಗಿರ್ಬೋದು, ಇಲ್ಲ ಹೊಸದಾಗಿ ಗಾಡಿ ಕಲಿಯೋರಿಗಿದ್ದರೆ ಬೆಸ್ಟ್ ಗಾಡಿ ಅಂತ ಹಾಂ, ಹೇಳ್ಬೋದು ಇದು 800. ಕಲಿಯವರಿಗೆಲ್ಲ ಆಗ್ಬೋದು, ಅದೇ ಕರೆಕ್ಟ್. ಓಕೆ ಸರ್. ಈಗ ಒಟ್ಟಿನಲ್ಲಿ ತೊಗೊಂಡ್ರೆ ಏನೋ ಒಂದು ರೂಪಾಯಿದು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ಟೈರ್ ಓಡಿಸ್ಕೋಬೋದು. ಹಾಕ್ಬೇಕಲ್ಲ ಭೈ. ಅದೇ ಟೈರ್ ಒಂದು ಟೈರ್ ಹಾಕ್ಕೊಂಡ್ಬಿಟ್ರೆ ಹಾಕ್ಬೇಕು, ಮತ್ತೆ ಡಾಕ್ಯುಮೆಂಟು ಲ್ಯಾಬ್ಸ್ ಉಂಟು. ಡಾಕ್ಯುಮೆಂಟ್ಸು ಲ್ಯಾಬ್ಸ್ ಐತೆ, ಎಫ್ ಸಿ ಇನ್ಶೂರೆನ್ಸ್ ಎರಡು ಕೂಡ? ಹೌದು. ಹೌದು. ಓಕೆ ಸರ್, ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ 800 ಕಾರ್ಗೆ ಪ್ರೈಸು? 28 ಹಾಕಿದ್ದೇನೆ, ಮತ್ತೆ ಏನಾದರೂ ಒಂದು 1,000 ಎಲ್ಲ ಬಿಟ್ಟು ಕೊಡ್ಬೋದು. 28,000 ತಾವು ಹೇಳ್ತಾ ಇದ್ದೀರಾ? ಹೌದೌದು. ಮಾಡೆಲ್ಲ 2000 ಐತ್ರಿ. ಓನರ್ ಕೂಡ ತಾವು ಜಾಸ್ತಿ ಆಗಿಲ್ಲ, ಓಲ್ಡ್ ಇದ್ದರೂ ಕೂಡ ಆಲ್ರೆಡಿ ಬರೀ ಹೌದು. 3 ಓನರ್ ಇರುವಂಥವ್ರು. ಗಾಡಿ ಯಾರಾದ್ರು ತೊಗೊಂತಾರೆ ಕಸ್ಟಮರು 4ನೇ ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ರೇಟ 28,000 ಬರೀ. ಇದ್ರಾಗ ನಮ್ಮ ಕಡೆಯಿಂದ ಬಂದವ್ರಿಗೆ ಏನು ಮಾಡ್ಕೊಡ್ತೀರಿ ಸರ್ ಹೆಚ್ಚು ಕಡಿಮೆ? ಫೈನಲ್ ಒಂದು 26ಗೆಲ್ಲ ಕೊಡ್ಬೋದು. 2,000 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಕೂಡ 26,000ಕ್ಕೆಲ್ಲ ತಾವು ಗಾಡಿ ಕೊಡ್ತೀರಾ? ಹಾಂ. ಓಕೆ. ಲೊಕೇಶನ್ ಸರ್ ಇದು ಗಾಡಿ ಇರೋದು? ಲೊಕೇಶನ್ ಪುತ್ತೂರು. ಪುತ್ತೂರು ಸಿಟಿಗೆ ಹತ್ರ ಅಕ್ಕಪಕ್ಕ ಹಳ್ಳಿ ಇದೆ ಸರ್? ಸಿಟಿ ಒಂದು 5 ಕಿಲೋಮೀಟ್ರ್ ಉಂಟು ಸರೌಂಡಿಂಗ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ, ಇದೇ ನಂಬರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.